ಹಾಯ್ ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ರ ಮಾಸ್ಟರ್ ಮೆಕ್ಯಾನಿಕ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಅಭಿಷೇಕ್. ಇವತ್ತಿನ ವಿಡಿಯೋದಲ್ಲಿ ಯಾವ್ದ್ರ ಬಗ್ಗೆ ತಿಳ್ಕೊಳಕ್ ಹೊರಟಿದೀವಿ ಅಂತಂದ್ರೆ, ನಿಮ್ಮ ಒಂದು ವೆಹಿಕಲ್ಸ್ ಅಲ್ಲಿ ಮೈಲೇಜ್ ಡ್ರಾಪ್ ಆಗ್ತಾ ಇದ್ರೆ, ಫ್ಯೂಯಲ್ ಎಫಿಷಿಯನ್ಸಿ ಕಮ್ಮಿ ಇದ್ರೆ, ಫ್ಯೂಯಲ್ ಕನ್ಸಂಪ್ಷನ್ ಜಾಸ್ತಿ ಆಗ್ತಾ ನೀವ್ ಏನ್ ಮಾಡ್ಬೇಕು, ಯಾವ ಒಂದು ಟಿಪ್ಸ್ ನ ಫಾಲೋ ಮಾಡೋದ್ರ ಮುಖಾಂತರ ನಿಮ್ಮ ಒಂದು ವೆಹಿಕಲ್ ನಲ್ಲಿ ಮೈಲೇಜ್ ನ ಇನ್ಕ್ರೀಸ್ ಮಾಡ್ಕೋಬಹುದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡೋಂತ ಪ್ರಯತ್ನ ಪಟ್ಟಿದ್ದೀನಿ ಫ್ರೆಂಡ್ಸ್. ಓಕೆನಾ? ಈ ಒಂದು ವಿಡಿಯೋದನ್ನ ನೀವು ಸಂಪೂರ್ಣವಾಗಿ ನೋಡೋದ್ರ ಮುಖಾಂತರ ನೀವು ನಿಮ್ಮ ಒಂದು ಮೈಲೇಜ್ ನ 10 ಪಟ್ಟು ನೀವು ಇನ್ಕ್ರೀಸ್ ಮಾಡ್ಕೋಬಹುದು ಫ್ರೆಂಡ್ಸ್. ಯಾವ್ದಾದ್ರು 10 ಟಿಪ್ಸ್ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಮೊದಲನೇ ಟಿಪ್ ಏನು ಅಂತಂದ್ರೆ ಸ್ಮೂತ್ ಆಕ್ಸಿಲರೇಷನ್, ಅಂದ್ರೆ ಸ್ಮೂತ್ ಡ್ರೈವಿಂಗ್ ಫ್ರೆಂಡ್ಸ್. ಸ್ಮೂತ್ ಡ್ರೈವಿಂಗ್ ಯಾವ ರೀತಿ ನಾವು ಮಾಡಬೇಕು ಅಂತಂದ್ರೆ, ಆಕ್ಸಿಲರೇಟರ್ ಪೆಡಲ್ ನ ನಾವು ಗ್ರಾಜುಯಲ್ ಆಗಿ ನಾವು ಇನ್ಕ್ರೀಸ್ ಮಾಡಬೇಕು ಫ್ರೆಂಡ್ಸ್. ಓಕೆನಾ? ಸಡನ್ ಆಕ್ಸಿಲರೇಷನ್ ನಾವು ಅವಾಯ್ಡ್ ಮಾಡಬೇಕು. ನಾವು ಸಡನ್ ಆಕ್ಸಿಲೇಟರ್ ಕೊಡ್ತೀವಲ್ಲ ಫ್ರೆಂಡ್ಸ್, ಅದನ್ನ ನಾವು ಅವಾಯ್ಡ್ ಮಾಡಬೇಕು. ಏನಾಗುತ್ತೆ ನಮಗೆ ಸಡನ್ ಆಕ್ಸಿಲೇಟರ್ ಕೊಟ್ಟಾಗ ಅಂತಂದ್ರೆ, ನಮ್ಗೆ ಏನಾಗುತ್ತೆ, ಫ್ಯೂಯಲ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ಇಂಜಿನ್ ಒಳಗಡೆ ನಮಗೆ ಸಡನ್ ಆಕ್ಸಿಲೇಟರ್ ಕೊಟ್ಟಾಗ ಇಂಜಿನ್ ಮೇಲೆ ಒತ್ತಡ ಜಾಸ್ತಿ ಬೀಳುತ್ತೆ. ಇಂಜಿನ್ ಮೇಲೆ ಒತ್ತಡ ಜಾಸ್ತಿ ಬಿದ್ದಾಗ ಏನಾಗುತ್ತೆ, ಫ್ಯೂಯಲ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ಅವಾಗ ನಿಮಗೆ ಮೈಲೇಜ್ ಆಟೋಮೆಟಿಕ್ ಡ್ರಾಪ್ ಆಗುತ್ತೆ ಫ್ರೆಂಡ್ಸ್. ಓಕೆನಾ? ನೀವೇನ್ ಮಾಡಿ, ಎಕ್ಸಿಲೇಟರ್ ನ ನಿಧಾನಕ್ಕೆ ಪ್ರೆಸ್ ಮಾಡಬೇಕು, ಅಂದ್ರೆ ಗ್ರಾಜುಯಲ್ ಆಗಿ ನೀವು ಇನ್ಕ್ರೀಸ್ ಮಾಡ್ತಾ ಹೋಗ್ಬೇಕು. ಹಂಗ್ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಫ್ಯೂಯಲ್ ಎಫಿಷಿಯನ್ಸಿ ಚೆನ್ನಾಗಿರುತ್ತೆ, ಫ್ಯೂಯಲ್ ಕನ್ಸಂಪ್ಷನ್ ಕಮ್ಮಿ ಆಗುತ್ತೆ, ನಿಮಗೆ ಮೈಲೇಜ್ ಜಾಸ್ತಿ ಬರುತ್ತೆ ಫ್ರೆಂಡ್ಸ್. ಓಕೆನಾ? ಸೆಕೆಂಡ್ ಟಿಪ್ಸ್ ಏನು ಅಂತ ನಾವು ನೋಡೋದಾದ್ರೆ, ಸ್ಟಡಿ ಡ್ರೈವಿಂಗ್ ಅಂತ ಕರೀತಾರೆ. ಅಂದ್ರೆ ನೀವು ಒಂದೇ ಸಮನಾಗಿ ನೀವು ಗಾಡಿನ ಓಡಿಸಬೇಕು. ಇವಾಗ ನೀವು 40 km/h ಸ್ಪೀಡ್ ಅಲ್ಲಿ ನೀವು ಗಾಡಿ ಓಡಿಸ್ತಾ ಇದ್ದೀರಾ ಅಂದ್ರೆ, ಅದೇ ಸ್ಪೀಡ್ ಅಲ್ಲಿ ಮೇಂಟೈನ್ ಮಾಡಬೇಕು ಫ್ರೆಂಡ್ಸ್. ನೀವು ವೆಹಿಕಲ್ ನ ನೀವು ಜಾಸ್ತಿನೂ ಮಾಡಬಾರ್ದು, ಕಮ್ಮಿನೂ ಮಾಡಬಾರ್ದು. ಒಂದೇ ಸ್ಪೀಡ್ ಅಲ್ಲಿ ಹೋಗೋದಕ್ಕೆ ನೀವು ಟ್ರೈ ಮಾಡಿ. ನೀವು ಒಂದೇ ಸ್ಪೀಡ್ ಹೋಗೋದಕ್ಕೆ ಟ್ರೈ ಮಾಡೋದ್ರಿಂದ ನಿಮ್ಗೆ ಏನ್ ಬೆನಿಫಿಟ್ ಅಂತಂದ್ರೆ, ನಿಮಗೆ ಫ್ಯೂಯಲ್ ಎಫಿಷಿಯನ್ಸಿ ಜಾಸ್ತಿ ಬರುತ್ತೆ, ಫ್ಯೂಯಲ್ ಕನ್ಸಂಪ್ಷನ್ ಕಮ್ಮಿ ಆಗ್ತಾ ಇರುತ್ತೆ, ಫ್ಯೂಯಲ್ ಎಫಿಷಿಯನ್ಸಿ ಜಾಸ್ತಿ ಬರುತ್ತೆ ಫ್ರೆಂಡ್ಸ್. ಓಕೆನಾ? ನಿಮ್ಗೆ ಮೈಲೇಜ್ ಜಾಸ್ತಿ ಬರುತ್ತೆ. ನೀವೇನಾದ್ರೂ ನಿಮ್ಗೆ 40 ಹೋಗ್ತಾ ಇರ್ತೀರಾ, ನೀವು ಡೈರೆಕ್ಟ್ ನೀವು 70, 90 ಅದೇ 20, 30 ಬಂದ್ರೆ ಏನಾಗುತ್ತೆ, ನಿಮ್ಗೆ ಗೇರ್ ರೇಷಿಯೋ ಚೇಂಜ್ ಆಗ್ತಾ ಇರುತ್ತೆ. ಗೇರ್ ರೇಷಿಯೋ ಚೇಂಜ್ ಆದಾಗ ಏನಾಗುತ್ತೆ, ಆಟೋಮೆಟಿಕ್ ನಮಗೆ ಫ್ಯೂಯಲ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ಹಂಗಾಗಿ ನಿಮಗೆ ಮೈಲೇಜ್ ಡ್ರಾಪ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಫ್ರೆಂಡ್ಸ್. ಹಂಗಾಗಿ ನೀವೇನ್ ಮಾಡ್ಬೇಕು, ಒಂದೇ ಸ್ಪೀಡ್ ಅಲ್ಲಿ ಹೋಗಕ್ಕೆ ಟ್ರೈ ಮಾಡಿ. ಒಂದೇ 40 ಹೋಗ್ತೀರಾ, 40 km/h ಸ್ಪೀಡ್ ಅಲ್ಲಿ ಹೋಗಕ್ಕೆ ಟ್ರೈ ಮಾಡಿ. ಮೂರನೇ ಟಿಪ್ ಏನು ಅಂತಂದ್ರೆ, ವೆಹಿಕಲ್ ನ ಐಡ್ಲಿಂಗ್ ಅಲ್ಲಿ ನಿಲ್ಸೋದನ್ನ ಅವಾಯ್ಡ್ ಮಾಡಿ ಫ್ರೆಂಡ್ಸ್. ಓಕೆನಾ? ವೆಹಿಕಲ್ ನ ಜಾಸ್ತಿ ಹೊತ್ತು ಐಡ್ಲಿಂಗ್ ಅಲ್ಲಿ ನಿಲ್ಸಕ್ ಹೋಗ್ಬೇಡಿ. ಐಡ್ಲಿಂಗ್ ಅಲ್ಲಿ ನಿಲ್ಸಿದಾಗ ಏನಾಗುತ್ತೆ, ನಿಮ್ಗೆ ಫ್ಯೂಯಲ್ ಕನ್ಸಂಪ್ಷನ್ ಆಗ್ತಾ ಇರುತ್ತೆ. ಫ್ಯೂಯಲ್ ಕನ್ಸಂಪ್ಷನ್ ಆದಾಗ ಏನಾಗುತ್ತೆ, ನಿಮ್ಗೆ ಫ್ಯೂಯಲ್ ವೇಸ್ಟ್ ಆಗುತ್ತೆ, ಅಂದ್ರೆ ನಿಮ್ಗೆ ಮೈಲೇಜ್ ಡ್ರಾಪ್ ಆಗುತ್ತೆ. ಓಕೆನಾ ಫ್ರೆಂಡ್ಸ್? ನಿಮ್ ಸಿಗ್ನಲ್ ಅಲ್ಲಿ ನಿಮ್ ಗಾಡಿ ನಿಲ್ಸಿದ್ದೀರಾ ಅಂತಂದ್ರೆ 60 ಸೆಕೆಂಡ್ಸ್ ಗಿಂತ ಜಾಸ್ತಿ ಟೈಮಿಂಗ್ಸ್ ಅಲ್ಲಿ ತೋರಿಸ್ತಾ ಇದೆ ಅಂತಂದ್ರೆ, ಆದಷ್ಟು ನೀವು ಗಾಡಿ ಆಫ್ ಮಾಡಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್. ಓಕೆನಾ? ಅದರಿಂದ ನೀವು ಮೈಲೇಜ್ ನ ಇನ್ಕ್ರೀಸ್ ಮಾಡ್ಕೊಳ್ಬಹುದು. ಇದು ಮೂರನೇ ಟಿಪ್ ಆಯ್ತು ಫ್ರೆಂಡ್ಸ್. ನಾಲ್ಕನೇ ಟಿಪ್ ಏನು ಅಂತಂದ್ರೆ, ನೀವು ಎಸಿನ ನೀವು ಯೂಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ, ಆದಷ್ಟು ಕಮ್ಮಿ ಯೂಸ್ ಮಾಡಿ ಫ್ರೆಂಡ್ಸ್. ಎಸಿನ ಎಷ್ಟು ಹೊತ್ತು ಬೇಕೋ ಅಷ್ಟು ಹೊತ್ತು ಮಾತ್ರ ಯೂಸ್ ಮಾಡ್ಕೊಳ್ಳಿ. ಎನಿ ಟೈಮ್ ನೀವು ಎಸಿ ಹಾಕಿರ್ಬೇಕನ್ನೋ ಅವಶ್ಯಕತೆ ಇಲ್ಲ. ಎಲ್ಲಾ ವಿಂಡೋಸ್ಗಳನ್ನ ಲೈಟ್ ಮಾಡ್ಕೊಳ್ಳಿ. ಅವಶ್ಯಕತೆ ಇದ್ದಾಗ ಮಾತ್ರ ನೀವು ಎಸಿ ಹಾಕೊಳ್ಳಿ. ಎಸಿ ಹಾಕಿದಾಗ ಏನಾಗುತ್ತೆ, ಇಂಜಿನ್ ಮೇಲೆ ಒತ್ತಡ ಬೀಳುತ್ತೆ, ಅಡಿಷನಲ್ ಪವರ್ ಬೀಳುತ್ತೆ. ಅಡಿಷನಲ್ ಪವರ್ ಬಿದ್ದಾಗ ಏನಾಗುತ್ತೆ, ಇಂಜಿನ್ ಮೇಲೆ ಒತ್ತಡ ಬಿದ್ದಾಗ ಏನಾಗುತ್ತೆ, ಆಟೋಮೆಟಿಕ್ ಇಂಜಿನ್ ಅಲ್ಲಿ ಫ್ಯೂಯಲ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ಫ್ಯೂಯಲ್ ಕನ್ಸಂಪ್ಷನ್ ಜಾಸ್ತಿ ಆದಾಗ ಮೈಲೇಜ್ ಆಟೋಮೆಟಿಕ್ ಡ್ರಾಪ್ ಆಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕು, ಅವಶ್ಯಕತೆ ಇದ್ದಾಗ ಮಾತ್ರ ಎಸಿನ ಯೂಸ್ ಮಾಡಿ ಫ್ರೆಂಡ್ಸ್. ಇದು ಬಂದು 4ನೇ ಟಿಪ್ ಆಯ್ತು. 5ನೇ ಟಿಪ್ ಏನು ಅಂತ ನೋಡೋದಾದ್ರೆ, ನಾವು ನಿಮ್ಮ ಒಂದು ವೆಹಿಕಲ್ ನ ನೀವು ಈಚ್ ಕಡೆ ತೆಗೆಯೋದಕ್ಕಿಂತ ಮುಂಚೆ, ಅಂದ್ರೆ ಗಾಡಿ ಓಡಿಸೋದಕ್ಕಿಂತ ಮುಂಚೆ ನೀವು ಟೈರ್ ಪ್ರೆಷರ್ ಕರೆಕ್ಟ್ ಆಗಿರೋದನ್ನ ಚೆಕ್ ಮಾಡ್ಕೋಬೇಕು ಫ್ರೆಂಡ್ಸ್. 4 ಟೈರ್ ಅಲ್ಲೂ ಪ್ರೆಷರ್ ಕರೆಕ್ಟ್ ಆಗಿದೆಯಾ, ಅಥವಾ ಜಾಸ್ತಿ ಆಗ್ಬಿಟ್ಟಿದೆಯಾ ಅಥವಾ ಕಮ್ಮಿ ಆಗ್ಬಿಟ್ಟಿದೆಯಾ ಚೆಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಕರೆಕ್ಟ್ ಟೈರ್ ಪ್ರೆಷರ್ ನ ನೀವು ಇಡಿಸೋದ್ರ ಮುಖಾಂತರ ನೀವು ಮೈಲೇಜ್ ನ ಇನ್ಕ್ರೀಸ್ ಮಾಡ್ಕೋಬಹುದು ಫ್ರೆಂಡ್ಸ್. ಓಕೆನಾ? ಟೈರ್ ಪ್ರೆಷರ್ ಕಮ್ಮಿ ಆಗಿರೋ ನಿಮಗೆ ಮೈಲೇಜ್ ಡ್ರಾಪ್ ಆಗುತ್ತೆ, ಟೈರ್ ಪ್ರೆಷರ್ ಜಾಸ್ತಿ ಆಗಿರೋ ನಿಮಗೆ ಮೈಲೇಜ್ ಡ್ರಾಪ್ ಆಗುತ್ತೆ ಫ್ರೆಂಡ್ಸ್. ಓಕೆನಾ? ಇದು ಬಂದು ನಿಮ್ಗೆ 5ನೇ ಟಿಪ್ ಆಯ್ತು ಫ್ರೆಂಡ್ಸ್. 6ನೇ ಟಿಪ್ಸ್ ಏನು ಅಂತಂದ್ರೆ, ನಿಮ್ಮ ಒಂದು ವೆಹಿಕಲ್ಸ್ ಅಲ್ಲಿ ಲಗೇಜ್ ನ ಅವಾಯ್ಡ್ ಮಾಡಿ ಫ್ರೆಂಡ್ಸ್. ಅವಶ್ಯಕತೆ ಇದ್ದಷ್ಟು ಲಗೇಜ್ ನ ಹಾಕೊಂಡು ಹೋಗಿ. ಓಕೆನಾ? ಜಾಸ್ತಿ ಲಗೇಜ್ ಹಾಕೊಂಡಾಗ ಏನಾಗುತ್ತೆ, ನಿಮ್ಗೆ ಇಂಜಿನ್ ಮೇಲೆ ಅದು ಒತ್ತಡ ಬೀಳುತ್ತೆ. ಇಂಜಿನ್ ಮೇಲೆ ಅದು ಒತ್ತಡ ಬಿದ್ದಾಗ ಏನಾಗುತ್ತೆ, ಆಟೋಮೆಟಿಕ್ ನಮಗೆ ಫ್ಯೂಯಲ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ಫ್ಯೂಯಲ್ ಕನ್ಸಂಪ್ಷನ್ ಜಾಸ್ತಿ ಆದಾಗ ಮೈಲೇಜ್ ಡ್ರಾಪ್ ಆಗುತ್ತೆ ಫ್ರೆಂಡ್ಸ್. ಅವಶ್ಯಕತೆ ಇದ್ದಷ್ಟು ನೀವು ಲಗೇಜ್ ನ ಕ್ಯಾರಿ ಮಾಡಿ. ಓಕೆನಾ ಫ್ರೆಂಡ್ಸ್? ಇದು 6ನೇ ಟಿಪ್ ಆಯ್ತು ಫ್ರೆಂಡ್ಸ್. 7ನೇ ಟಿಪ್ಸ್ ಏನು ಅಂತಂದ್ರೆ, ಆದಷ್ಟು ನೀವು ಹೈಯರ್ ಗೇರು ಲೋವರ್ ಸ್ಪೀಡ್ ಹೋಗಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್. ಅಂದ್ರೆ 5ನೇ ಗೇರ್ ಅಲ್ಲಿ ಹೋಗಕ್ಕೆ ಟ್ರೈ ಮಾಡಿ, ಲೋವರ್ RPM ಅಲ್ಲಿ ಹೋಗಕ್ಕೆ ಟ್ರೈ ಮಾಡಿ. ಓಕೆನಾ ಫ್ರೆಂಡ್ಸ್? ನೀವು ಲೋವರ್ ಗೇರ್ ಹೈಯರ್ RPM ಅಲ್ಲಿ ಹೋದ್ರೆ ಏನಾಗುತ್ತೆ, ನಿಮ್ಗೆ ಫ್ಯೂಯಲ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ, ಮೈಲೇಜ್ ಡ್ರಾಪ್ ಆಗುತ್ತೆ. ಅದೇ ನೀವು ಹೈಯರ್ ಗೇರ್ ಲೋವರ್ RPM ಅಲ್ಲಿ ಹೋದಾಗ ಏನಾಗುತ್ತೆ, ನಿಮ್ಗೆ ಫ್ಯೂಯಲ್ ಕನ್ಸಂಪ್ಷನ್ ಕಮ್ಮಿ ಆಗುತ್ತೆ, ಮೈಲೇಜ್ ಜಾಸ್ತಿ ಬರುತ್ತೆ ಫ್ರೆಂಡ್ಸ್. ಓಕೆನಾ? ಆದಷ್ಟು ನೀವು ಹೈಯರ್ ಗೇರ್ ಅಲ್ಲಿ ಹೋಗಕ್ಕೆ ಟ್ರೈ ಮಾಡಿ, ಲೋವರ್ RPM ಅಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್. ಲೋವರ್ RPM ಅಲ್ಲಿ ಹೋಗಕ್ಕೆ ಟ್ರೈ ಮಾಡಿ. ಓಕೆನಾ ಫ್ರೆಂಡ್ಸ್? ಈ ತರ ನೀವು ಓಡಿಸೋದ್ರಿಂದ ಏನಾಗುತ್ತೆ, ನಿಮ್ಗೆ ವೆಹಿಕಲ್ಸ್ ಮೈಲೇಜ್ ಜಾಸ್ತಿ ಬರುತ್ತೆ. ಓಕೆನಾ ಫ್ರೆಂಡ್ಸ್? 8ನೇ ಟಿಪ್ ಏನಂತಂದ್ರೆ, ನೀವು ನಿಮ್ಮ ಒಂದು ವೆಹಿಕಲ್ಸ್ ಅಲ್ಲಿ ಗೇರ್ ರೇಷಿಯೋನ ಕರೆಕ್ಟ್ ಆಗಿ ಹಾಕ್ಬೇಕು ಫ್ರೆಂಡ್ಸ್. ಗೇರ್ ನ ನೀವು ತಪ್ಪಾಗಿ ಹಾಕೋದ್ರಿಂದ ನಿಮ್ಗೆ ಮೈಲೇಜ್ ಡ್ರಾಪ್ ಆಗುತ್ತೆ ಫ್ರೆಂಡ್ಸ್. ಓಕೆನಾ? ಯಾವ ಒಂದು ಸ್ಪೀಡ್ ಗೆ ಯಾವ ಒಂದು ಗೇರ್ ಹಾಕ್ಬೇಕು, ಅದೇ ಗೇರ್ ನೇ ಹಾಕ್ಬೇಕು ಫ್ರೆಂಡ್ಸ್. ಓಕೆನಾ? ಈ ತರ ನೀವು ಗೇರ್ ರೇಷಿಯೋನ ಕರೆಕ್ಟ್ ಆಗಿ ಫಾಲೋ ಮಾಡೋದ್ರಿಂದ ನಿಮ್ಗೆ ಮೈಲೇಜ್ ಎಷ್ಟೋ ಇನ್ಕ್ರೀಸ್ ಆಗುತ್ತೆ ಫ್ರೆಂಡ್ಸ್. ಇದು 8ನೇ ಟಿಪ್ ಆಯ್ತು ಫ್ರೆಂಡ್ಸ್. 9ನೇ ಟಿಪ್ ಏನು ಅಂತಂದ್ರೆ, ಆದಷ್ಟು ಹೈ ಸ್ಪೀಡ್ ಹೋಗೋದನ್ನ ಅವಾಯ್ಡ್ ಮಾಡಿ.
ತುಂಬಾ ಸ್ಪೀಡ್ ಆಗಿ ಹೋಗಕ್ ಹೋಗ್ಬೇಡಿ. 60 ಕಿಲೋಮೀಟರ್ ಪರ್ ಸ್ಪೀಡ್ ಮೇಲೆ ನೀವು ಹೋದ್ರಿ ಅಂದ್ರೆ ನೀವು ಆಟೋಮೆಟಿಕ್ ಆಗಿ ನಿಮಗೆ ಮೈಲೇಜ್ ಡ್ರಾಪ್ ಆಗುತ್ತೆ ಫ್ರೆಂಡ್ಸ್. ಆದಷ್ಟು ನೀವು 60 ಕಿಲೋಮೀಟರ್ ಪರ್ ಸ್ಪೀಡ್ ಅಲ್ಲಿ ಹೋಗಕ್ಕೆ ಮೇಂಟೈನ್ ಮಾಡಿ, ಅಥವಾ ಅದಕ್ಕಿಂತ ಕಮ್ಮಿ 40 ಕಿಲೋಮೀಟರ್ ಪರ್ ಸ್ಪೀಡ್ ಅಲ್ಲಿ ಹೋಗಕ್ಕೆ ಮೇಂಟೈನ್ ಮಾಡಿ ಫ್ರೆಂಡ್ಸ್. ಓಕೆನಾ, ಇದಕ್ಕಿಂತ ಜಾಸ್ತಿ ಹೋದ್ರೆ ನಿಮ್ಗೆ ಏನಾದ್ರು ಆಟೋಮೆಟಿಕ್ ಮೈಲೇಜ್ ಡ್ರಾಪ್ ಆಗುತ್ತೆ. ಓಕೆನಾ ಫ್ರೆಂಡ್ಸ್. 10ನೇ ಟಿಪ್ಸ್ ಏನು ಅಂತಂದ್ರೆ ಫ್ರೆಂಡ್ಸ್, ನೀವು ವೆಹಿಕಲ್ ಅಲ್ಲಿ ಸ್ಪೀಡ್ ಆಗಿ ಹೋಗ್ಬೇಕಾದ್ರೆ ನೀವು ವಿಂಡೋಸ್ ನ ಕ್ಲೋಸ್ ಮಾಡಿ. ಓಕೆನಾ, ಸ್ಪೀಡ್ ಆಗಿ ಹೋಗ್ಬೇಕಾದ್ರೆ ವಿಂಡೋಸ್ ನ ಕ್ಲೋಸ್ ಮಾಡ್ಬೇಕು. ಯಾವ ಒಂದು ಕಾರಣಕ್ಕೆ ಅಂದ್ರೆ ಎಲ್ಲಾ ವಿಂಡೋಸ್ ಕ್ಲೋಸ್ ಆಗಿರ್ಬೇಕು. ಯಾವ ಒಂದು ಕಾರಣಕ್ಕೆ ಅಂತ ಅಂದ್ರೆ ಇದು ಇವಾಗಿರೋ ಬರೋ ವೆಹಿಕಲ್ಸ್ ಅಲ್ಲಿ ಏರೋಡೈನಮಿಕ್ ವೆಹಿಕಲ್ಸ್ ಇರುತ್ತೆ ಫ್ರೆಂಡ್ಸ್, ಡಿಸೈನ್ ಇರುತ್ತೆ. ಆ ಡಿಸೈನ್ ಏನಾಗುತ್ತೆ, ನೀವು ಬರೋಂತ ಗಾಳಿಯಿಂದ ಸೀಳ್ಕೊಂಡು ಹೋಗ್ತಾ ಇರುತ್ತೆ. ಆ ಗಾಳಿ ಏನಾಗುತ್ತೆ ನಿಮಗೆ ವಿಂಡೋ ಇಂದ ಬಂದು ನಿಮಗೆ ಡಿಕ್ಕಿಗೆ ಡ್ಯಾಶ್ ಹೊಡಿತಾ ಇರುತ್ತೆ, ಒಳಗಡೆಯಿಂದ ಬಂದು ಡಿಕ್ಕಿಗೆ ಡ್ಯಾಶ್ ಹೊಡಿತಾ ಇರುತ್ತೆ. ಅವಾಗ ಏನ್ ಮಾಡುತ್ತೆ, ನಿಮ್ ವೆಹಿಕಲ್ ಮುಂದಕ್ಕೆ ಹೋಗಕ್ಕೆ ಟ್ರೈ ಮಾಡ್ತಾ ಇರುತ್ತೆ, ಏರ್ ಬಂದು ಹಿಂದಕ್ಕೆ ಪುಷ್ ಮಾಡ್ತಾ ಇರುತ್ತೆ. ಹಂಗಾಗಿ ನಿಮ್ಗೆ ಮೈಲೇಜ್ ಡ್ರಾಪ್ ಆಗೋ ಚಾನ್ಸ್ ತುಂಬಾ ಇರುತ್ತೆ ಫ್ರೆಂಡ್ಸ್. ನೀವು ಹೈ ಸ್ಪೀಡ್ ಅಲ್ಲಿ ಹೋಗ್ಬೇಕಾದ್ರೆ ಎಲ್ಲಾ ವಿಂಡೋಗಳನ್ನು ಕ್ಲೋಸ್ ಮಾಡಿ. ಓಕೆನಾ ಫ್ರೆಂಡ್ಸ್. ಬೋನಸ್ ಟಿಪ್ ಏನು ಅಂತಂದ್ರೆ, ನಿಮ್ಮ ಒಂದು ವೆಹಿಕಲ್ ಅಲ್ಲಿ ಕರೆಕ್ಟ್ ಪೀರಿಯಾಡಿಕ್ ಮೇಂಟೆನೆನ್ಸ್ ನ ನೀವು ಮೇಂಟೈನ್ ಮಾಡಿ. ಪ್ರತಿ ಒಂದು ಸರ್ವಿಸ್ ಅಲ್ಲೂ ಇಂಜಿನ್ ಆಯಿಲ್ ಫಿಲ್ಟರ್, ಕೂಲೆಂಟ್, ಬ್ರೇಕ್ ಅವೆಲ್ಲ ಪೀರಿಯಾಡಿಕ್ ಮೇಂಟೆನೆನ್ಸ್ ಪ್ರಕಾರ ಚೆಕ್ ಮಾಡ್ತಾ ಬನ್ನಿ ಫ್ರೆಂಡ್ಸ್. ಯಾವ್ದಾರ ನೀವು ಪೀರಿಯಾಡಿಕ್ ಮೇಂಟೆನೆನ್ಸ್ ಮಾಡಿಸಿಲ್ಲ ಅಂದ್ರೆ ನಿಮ್ಗೆ 100% ಮೈಲೇಜ್ ಡ್ರಾಪ್ ಆಗುತ್ತೆ. ನೀವು ಇಂಜಿನ್ ಆಯಿಲ್ ಚೇಂಜ್ ಮಾಡಿಸಿಲ್ಲ ಅಂದ್ರೆ ಮೈಲೇಜ್ ಡ್ರಾಪ್ ಆಗುತ್ತೆ. ಏರ್ ಫಿಲ್ಟರ್ ಚೇಂಜ್ ಮಾಡಿಸಿದ್ರೆ ಮೈಲೇಜ್ ಡ್ರಾಪ್ ಆಗುತ್ತೆ. ಸರ್ವಿಸ್ ಕರೆಕ್ಟ್ ಆಗಿ ನೀವು ಸರ್ವಿಸ್ ಮಾಡಿಸೋದ್ರಿಂದ ನಿಮ್ಗೆ ಮೈಲೇಜ್ ಇನ್ಕ್ರೀಸ್ ಆಗುತ್ತೆ ಫ್ರೆಂಡ್ಸ್. ಓಕೆನಾ ಫ್ರೆಂಡ್ಸ್, ಈ ಒಂದು 10 ಟಿಪ್ಸ್ ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಒಂದು ವೆಹಿಕಲ್ಸ್ ಅಲ್ಲಿ ಮೈಲೇಜ್ 10 ಪಟ್ಟು ಜಾಸ್ತಿ ಆಗುತ್ತೆ ಫ್ರೆಂಡ್ಸ್. ಮೊದಲಿಗಿಂತ 10 ಪಟ್ಟು ನಿಮ್ಮ ಒಂದು ವೆಹಿಕಲ್ಸ್ ಅಲ್ಲಿ ಮೈಲೇಜ್ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್. ಓಕೆನಾ, ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನಾದ್ರು ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು, ಧನ್ಯವಾದಗಳು.